ಹ್ಯೂಮನ್ ಐ ಮಾನವನ ಕಣ್ಣಿನ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸುಮಾರು ಪ್ರಶ್ನೆಗಳು ಬಂದಿದೆ. ಅದರಲ್ಲಿರುವಂಥ ಇಂಪಾರ್ಟೆಂಟ್ ಫಂಕ್ಷನ್ಸ್ನ ಈಗ ನೋಡೋಣ. ಮುಖ್ಯವಾಗಿ ಮಾನವನ ಕಣ್ಣಿನ ಭಾಗಗಳ ಬಗ್ಗೆ ಗೊತ್ತಿರಬೇಕು. ಅದರಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ ಐರಿಸ್ ಇದೆ, ಪ್ಯೂಪಿಲ್ ಇದೆ, ಕಾರ್ನಿಯಾ ಇದೆ, ರೆಟಿನಾ ಇದೆ ಆ್ಯಂಡ್ ಆಪ್ಟಿಕ್ ನರ್ವ್. ಇವು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ. ಅದರಲ್ಲಿ ಮೊದಲನೇದಾಗಿ ನಾವು ಐರಿಸ್ನ ನೋಡೋಣ. ಐರಿಸ್ ಕೆಲಸ ಏನು ಅಂತ ಹೇಳಿದ್ರೆ ಕಣ್ಣಿನ ಬಣ್ಣಕ್ಕೆ ಕಾರಣ. ಕೆಲವು ಬ್ಲೂ ಐಸು, ಗ್ರೀನ್ ಐಸು ಎಲ್ಲ ಇರುತ್ತೆ, ಕ್ಯಾಟ್ ಐಸ್ ಎಲ್ಲ ಇರುತ್ತೆ. ಅದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡು ಅಂತ ಹೇಳಿದ್ರೆ ಅದು ಐರಿಸ್ ಮೇಲೇ ಡಿಪೆಂಡು. ಸೊ ಅದಾದ ನಂತರ ಕಂಟ್ರೋಲ್ಸ್ ಸೈಜ್ ಆಫ್ ದ ಪ್ಯೂಪಿಲ್ ಅಂತೀವಿ. ಪ್ಯೂಪಿಲ್ನ ಕಂಟ್ರೋಲ್ ಮಾಡೋರು ಯಾರು ಅಂತ ಹೇಳಿದ್ರೆ ಅದು ಐರಿಸ್. ಹಾಗಾದರೆ ಪ್ಯೂಪಿಲ್ ಅಂದರೆ ಏನು? ಪ್ಯೂಪಿಲ್ ಕೆಲಸ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಕಂಟ್ರೋಲ್ಸ್ ದ ಲೈಟ್ ಎಮರ್ಜಿಂಗ್ ದ ಐ ಅಂತ. ಕಣ್ಣು ಒಳಗಡೆ ಬೆಳಕು ಎಷ್ಟು ಹೋಗಬೇಕು ಎಷ್ಟು ಹೋಗಬಾರ್ದು ಅನ್ನೋದನ್ನು ಕಂಟ್ರೋಲ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು ಪ್ಯೂಪಿಲು. ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೇಕಾಗತ್ತೆ. ಅದಾದ ನಂತರ ರೆಟಿನಾ ಇದೆ. ರೆಟಿನಾದೇನು ಅಂತ ಹೇಳಿದ್ರೆ ರೆಟಿನಾದಲ್ಲೇ ಮ್ಯಾಕ್ಸಿಮಮ್ ಫೋಟೋ ರಿಸೆಪ್ಟರ್ ಸೆಲ್ಸ್ ಇದೆ. ಫೋಟೋ ರಿಸೆಪ್ಟರ್ ಅಂದರೆ ಏನು ಅಂತ ಹೇಳಿದ್ರೆ ಕನ್ವರ್ಟ್ ಲೈಟ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಲೈಟನ್ನು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಫೋಟೋ ರಿಸೆಪ್ಟರ್. ಇದರಲ್ಲಿ ಮೊದಲನೆಯದು ರಾಡ್ಸಲ್ಲಿ ರೊಡಾಪ್ಸಿನ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ಡಿಮ್ ಲೈಟ್ ವಿಷನ್ನು ಮತ್ತು ನೈಟ್ ವಿಷನ್ನು ಇದರಿಂದನೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ಕೋನ್ಸ್ ಅಂತ ಇದೆ. ಕೋನ್ಸು ಬ್ರೈಟ್ ಲೈಟ್ ವಿಷನ್ನು, ಡೇ ವಿಷನ್ ಅಂತ ಕರಿತೀವಿ. ಕಲರ್ ವಿಷನ್ನು ರೆಡ್ಡು, ಬ್ಲೂ, ಗ್ರೀನು ಅವೆಲ್ಲ ಕಲರ್ಸು ಯಾವುದರಿಂದ ನೋಡೋಕ್ಕೆ ಸಾಧ್ಯ ಅಂದರೆ ಅದು ಕೋನ್ಸಿಂದ. ಡಿಮ್ ಲೈಟ್ ವಿಷನ್ನು ರಾಡ್ಸಿಂದ, ಕಲರ್ಡ್ ವಿಷನ್ನು ಕೋನ್ಸಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ಕಾರ್ನಿಯಾ, ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಐ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಎಲ್ಲಾಗುತ್ತೆ ಅಂದರೆ ಅದು ಕಾರ್ನಿಯಾದಲ್ಲೇ ಆಗುತ್ತೆ. ಔಟರ್ ಮೋಸ್ಟ್ ಪಾರ್ಟ್ ಯಾವುದು ಅಂದರೆ ಅದು ಕಾರ್ನಿಯಾ. ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಎಲ್ಲಾಗುತ್ತೆ ಅಂದರೆ ಅದು ಕಾರ್ನಿಯಾದಲ್ಲಿ. ಅದಾದಮೇಲೆ ಆಪ್ಟಿಕ್ ನರ್ವ್ ಏನು ಮಾಡುತ್ತೆ ಅಂದರೆ ರೆಟಿನಾದಲ್ಲಿ ರಿಸೀವ್ ಮಾಡ್ಕೊಂಡಿರೋ ಎಲೆಕ್ಟ್ರಿಕಲ್ ಇಂಪಲ್ಸನ್ನು ಡೈರೆಕ್ಟಾಗಿ ಬ್ರೈನಿಗೆ ಸೆಂಡ್ ಮಾಡುತ್ತೆ. ರೆಟಿನಾ ಪಾರ್ಟ್ ನೋಡ್ಕೋಬೇಕು ಎಲ್ಲಿದೆ ಅಂತೇಳಿ. ಸೊ ರೆಟಿನಾ ಪಾರ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ರೆಟಿನಾ ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಫೋಟೋ ರೆಸೆಪ್ಟರ್ಸು ರೆಟಿನಾದಲ್ಲೇ ಇರುತ್ತೆ, ಅದರಿಂದನೇ ನಾವು ವಸ್ತುಗಳನ್ನ ನೋಡೋಕ್ಕೆ ಸಾಧ್ಯ. ಅದಾದಮೇಲೆ ನಿಯರ್ ಪಾಯಿಂಟು, ಫಾರ್ ಪಾಯಿಂಟ್ ಅಂತ ಇದೆ. ಫಾರ್ ಪಾಯಿಂಟ್ ಅಂದರೆ ನಾವು ಎಷ್ಟು ದೂರದ ವಸ್ತುಗಳನ್ನ ನೋಡ್ತೀವಿ ಅಂತೇಳಿ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ, ಅದಕ್ಕೆ ಅದು ಯಾವಾಗಲೂ ಇನ್ಫಿನಿಟಿಯಲ್ಲಿರುತ್ತೆ. ನಿಯರ್ ಪಾಯಿಂಟ್ ಅಂದರೆ ನಾವು ವಸ್ತುಗಳನ್ನ ಎಷ್ಟು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದು ಮಿನಿಮಮ್ 25 ಸೆಂಟಿಮೀಟರ್. ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಅದು ಲೆನ್ಸ್. ಅದು ಬೈಕಾನ್ವೆಕ್ಸ್ ಲೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಹಾಗೆ ಲೆನ್ಸಿಗೆ ಬರುವಂಥ ಡಿಫೆಕ್ಟ್ ಯಾವುದು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಪೊರೆ ಬೆಳೆಯೋದು, ಅದನ್ನು ಕೆಟರಾಕ್ಟ್ ಅಂತೀವಿ.